ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಧ್ವನವಮಿಯ ಶುಭಾಶಯಗಳು ಎಲ್ರಿಗೂ. ನೋಡ್ರಿ, ಇವತ್ತು ಮಧ್ವನವಮಿ ರಂಗೋಲಿ ಪೂಜಾ ನಮ್ಮ ಮನೆ ಒಳಗಿಂದು. ಮನೆ ಒಳಗೆ ಹನುಮ ಭೀಮ ಮಧ್ವ ಫೋಟೋನು ನಮ್ಮ ಮನೆ ಒಳಗೆ ಅದ ರೀ. ಅದೇನದ ವರ್ಷಕ್ಕೊಮ್ಮೆ ಮಧ್ವನವಮಿ ದಿವಸನೇ ಹೆಚ್ಚಾಗಿ ಪೂಜೆ ಮಾಡಿರ್ತೀವಿ. ಮತ್ತು ನಡುವೆ ಯಾವಾಗಾದರೂ ಈಗ ರಂಗೋಲಿ ಮುಂಜಾನೆಯ ರಂಗೋಲಿ ಹಾಕೋತ ಮುಂಜಾನೆಯ ಮಾತು ಬೇಕೇ ಬೇಕು, ಹೌದಿಲ್ರಿ? ನೋಡ್ರಿ ಎಷ್ಟು ಚಂದದ ಇಲ್ಲಿ. ಯಾವಾಗ ಸೋತು ಸೋತು ಗೆಲ್ಲಬೇಕು ಅನ್ನೋ ಹಠ ಶುರುವಾಗುತ್ತೋ ಆವಾಗಲೇ ಗೆಲ್ಲೋಕೆ ಸಾಧ್ಯ. ಯಾವಾಗ ಗೆಲ್ಲೋ ಹಠ ಜಾಸ್ತಿಯಾಗಿ ಗೆದ್ದುಬಿಡ್ತೀರೋ ಆಮೇಲೆ ಗೆಲ್ಲೋದು ನಮಗೆ ಚಟವಾಗಿ ಬಿಡುತ್ತದಂತ. ಅದೊಂದೇ ಚಟ ಜೀವನದಲ್ಲಿ ಅತ್ಯಂತ ಒಳ್ಳೆಯ ಚಟ. ಜೀವನದಲ್ಲಿ ನಮ್ಮನ್ನು ಎತ್ತರೆತ್ತರಕ್ಕೆ ಕರ್ಕೊಂಡು ಹೋಗಿ ಬಿಡೋ ಚಟ ಅಂದ್ರೆ ಅದು ಒಂದೇ. ಆ ಚಟ ನಮಗೆ ಅಭ್ಯಾಸ ಆಗೋ ತನಕ ತಿರುಗಿ ನೋಡದೆ ನುಗ್ತಾ ಇರಬೇಕು. ಯಾವ ಸೋಲು ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ಎಷ್ಟು ಚಂದ ಅದ ನೋಡ್ರಿ ಇದು. ಜೀವನ ಹೆಂಗಿರುತ್ತೆ ಗೊತ್ತಾ? ಎಂಥವರನ್ನೇ ಕೇಳಿ ನೋಡಿ, ಸಾಕಾಗಿದೆ ಅನ್ನೋ ಉತ್ತರ ಕೊಡ್ತಾರೆ. ಅವನು ರಸ್ತೆಯಲ್ಲಿ ಭಿಕ್ಷೆ ಬೇಡೋನಾದರೂ ಸರಿ, ಕಾರಲ್ಲಿ ಜುಮ್ ಅಂತ ಹೋಗೋನಾದರೂ ಸರಿ. ಅವರವರಿಗೆ ಅವರವರ ಸಮಸ್ಯೆಗಳು. ಹಾಗಂತ ಸಮಸ್ಯೆಗಳನ್ನು ತಲೆ ಮೇಲೆ ಹೊತ್ಕೊಂಡು ಕೂತ್ರೆ ಸಮಸ್ಯೆ ಕಮ್ಮಿ ಆಗೋದೇ ಇಲ್ಲ. ಸಮಸ್ಯೆ ಬರೋಕೆ ಮುಂಚೆನೇ ಅದನ್ನು ಹೆದರಿಸಿ ಓಡಿಸೋ ಪ್ರಯತ್ನ ಮಾಡಬೇಕು. ಸಾಧ್ಯ ಆಗಲೇ ಇಲ್ಲ, ಸಮಸ್ಯೆ ಆಗೇ ಹೋಯ್ತು ಅಂದಾಗ ಅದನ್ನು ಎದುರಿಸೋ ತಾಕತ್ತು ಇರಬೇಕು. ಐಸ್ ಕ್ರೀಮ್ ತಿನ್ನಬೇಕಾದ್ರೆ ಎಂಜಾಯ್ ಮಾಡಿಕೊಂಡು ತಿನ್ನೋರು ಶೀತ ಆದರೆ ಮಾತ್ರ ತಿನ್ನೋಕ್ಕೂ ರೆಡಿ ಇರಬೇಕು. ಬರ್ರಿ, ಐಸ್ ಕ್ರೀಮ್ ಬೇಕು ಶೀತ ಬೇಡ ಅಂದರೆ ಹೇಗೆ? ಹಾಗಾಗಲ್ಲ. ಹಾಗೇನೆ ಬರೀ ಗೆಲುವೇ ಬೇಕು, ಸೋಲು ಬರಲೇಬಾರ್ದು ಅಂದರೆ ಸಾಧ್ಯನೇ ಇಲ್ಲ. ಇವತ್ತು ಗೆದ್ದವರೆಲ್ಲ ಸೋತು 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 ಗೆದ್ದವರು. ಗೆಲುವಿನ ಹಿಂದೆ ಸೋಲಿನ ಸರಮಾಲೆಗಳಿರುತ್ತೆ. ಸೋಲು ಅನ್ನೋದು ಶತ್ರುವಿನ ಕಾಟ ಇದ್ದ ಹಾಗೆ. ಸೋಲು ನಿಮ್ಮ ಸತ್ವ ಪರೀಕ್ಷೆ ಮಾಡುತ್ತೆ. ಆದರೆ ಅದನ್ನೆಲ್ಲ ಎದುರಿಸಿ ಹೆದರಿಸಿ ನುಗ್ಗಿ ಗೆದ್ದು ಬಿಟ್ಟರೆ ಸೋಲು ನಮಗೆ ಶರಣಾಗಿ ಬಿಡುತ್ತೆ, ಹೌದಿಲ್ರಿ? ಎಷ್ಟು ಚಂದ ಅದೇ ನೋಡ್ರಿ. ಸೋಲು ನಮ್ಮನ್ನು ಸೋಲಿಸುವ ಮುನ್ನ ನಾವೇ ಸೋಲನ್ನು ಸೋಲಿಸಿಬಿಡಬೇಕು. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಖರೇನೆ ಅಂದ್ರೆ ಮನುಷ್ಯ ಒಂದೇ ತೆರನಾಗಿರಬೇಕು. ಅಂದ್ರೆ ಅತಿಯಾಗಿ ಖುಷಿ ಇದ್ದಾಗ ಹಿಗ್ಗುವುದು, ಕಷ್ಟ ಬಂದಾಗ ಕುಗ್ಗುವುದು, ಇವೆರಡೂ ಇರಬಾರ್ದು. ಒಂದೊಂದು ಥಾಟ್ಸ್ ಭಾಳ ಮೀನಿಂಗ್ಫುಲ್ ಇರ್ತಾವ್ರಿ. ಎಷ್ಟು ಅರ್ಥಪೂರ್ಣವಾಗಿ ಇರ್ತಾವೆ ನೋಡ್ರಿ. ಖರೇನೆ ಅವುಗಳಿಂದ ನಾವು ಪಾಠ ಕಲಿಯೋದು ಬಹಳಷ್ಟು ಇರ್ತದೆ. ಅವೆಲ್ಲ ಬರೆದವರು ಇವೆಲ್ಲ ಅನುಭವಗಳಿಂದನೇ ಬರೆದಿರ್ತಾರೆ. ಇವು ಯಾವುದೇ ಥಾಟ್ಸ್ ಆಗಲಿ ಅನುಭವ ಇದ್ದವರು ಮಾತ್ರ ಬರೆದಿರ್ತಾರೆ, ಹೌದಿಲ್ರಿ? ನೋಡ್ರಿ, ಇವತ್ತಿನ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಇವತ್ತಿನೂ ಸ್ಪೆಷಲ್ ಮಾಡ್ಲಿಕ್ಕತ್ತೀನಿ ಅಂತೀರೇನ್ರಿ? ಸ್ವಲ್ಪ ಡಿಫ್ರೆಂಟ್ ಆದರೆ ಹೆಲ್ದಿ ವೇ ಒಳಗಿರ್ತದೆ. ನಿಮಗೆಲ್ಲ ಗೊತ್ತೇ ಅದ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬರ್ಶನ್ ಕಟ್ಟಿ ಕ್ಲೀನ್ ಮಾಡಿಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಸ್ಟಾರ್ಟ್ ಮಾಡೋಣ. ನೋಡ್ರಿ, ಇಲ್ಲಿ ಏನು ಮಾಡ್ಲಿಕ್ಕತ್ತೀನಿ ಅಂದ್ರೆ, ಒಂದು ಸೈಡು ಹೆಸರು ಬೇಳೆ, ಇನ್ನೊಂದು ಕಡೆ ನವಣಕ್ಕಿ, ಮತ್ತು ಇನ್ನೂ ಒಂದು ಕಡೆ ನಾನು ಶಾವ್ಗಿ ಪಾಯಸ ಮಾಡ್ಲಿಕ್ಕತ್ತೀನಿ. ಶಾವ್ಗಿ ಪಾಯಸ ಎಲ್ಲರ ಮನೆಯೊಳಗೂ ಸಕ್ರೆ, ಮನುಕ, ಗೋಡಂಬಿ, ಹಾಲು ಹಾಕಿ ಮಾಡಿದ್ರೆ, ಬೆಲ್ಲ ಹಾಕಿ ಮಾಡಿರ್ತೀನಿ. ಆರಿದ ಮೇಲೆ ಹಾಲು ಹಾಕಿಬಿಟ್ಟಿರ್ತೀನಿ. ನೋಡ್ರಿ, ಈಗೇನದ ಶಾವ್ಗಿ ಚೆಂದಾಗಿ ಹುರ್ಕೊಂಡೆ ಅದರೊಳಗೆ ಸ್ವಲ್ಪ ನೀರು ಹಾಕಿ ತೆಗಿತೀನಿ. ಮತ್ತೊಂದು ಸ್ವಲ್ಪ ನೀರು ಹಾಕಿ ಅದ್ರೊಳಗೆ ಇನ್ನೂ ಒಂದು ಏನ್ರಿ, ಧಾರವಾಡ ಪೇಡೆ ತೊಗೊಂಡು ಬಂದಿದ್ದರು ನಮ್ಮ ಮನೆಯವರು. ಹಾಗಾಗಿ ಅದು ನೈವೇದ್ಯ ಮಾಡೋಣ ಅಂತ ಇಟ್ಟಿದ್ವಿ. ಹಂಗೆ ಒಂದು ಪೇಡೆ ನಾ ಏನು ಮಾಡಿದೆ, ಈ ಶಾವ್ಗಿ ಪಾಯಸದೊಳಗೆ ಆ್ಯಡ್ ಮಾಡಿದೆ. ಚಲೋ ಅನ್ನಿಸ್ತದ ಅಂಥೇಳಿ. ಹಾಗೇನೆ
ಟೇಸ್ಟು ನಮಗೆ ಸಿಹಿ ಭಾಳ ಬೇಕಂದ್ರೆ ಸ್ವಲ್ಪ ಬೆಲ್ಲ ಜಾಸ್ತಿ, ಸಮ ಸಮ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಲಿಕ್ಕೆ ಇಟ್ಟೀನಿ. ಒಂದು 2-3 ಕುದೀತು ಅಂತಂದ್ರೆ ಆರಿಸಿಟ್ಬಿಡ್ತೀನಿ. ನೋಡ್ರಿ ಈಗ ಕುದ್ದದ. ಇದ್ರೊಳಗೆ ಏಲಕ್ಕಿ, ಮನುಕ, ಗೋಡಂಬಿ ಎಲ್ಲ ಹಾಕಿ ಒಂದು ಕುದಿಸಿ ತೆಗೆದುಬಿಡ್ತೀನಿ. ಹಾಗೆ ನವಣಕ್ಕಿ ಅನ್ನನೂ ಮಾಡ್ಲಿಕ್ಕತ್ತೀನಿ. ಮತ್ತು ಹಂಗೆ ಸ್ವಲ್ಪ ಸ್ಪೆಷಲ್ ಏನು ಮಾಡೋಣ ಅಂತ ಅಂದ್ಕೊಂಡ್ರೆ ನೋಡ್ರಿ ಮಾಡೀನಿ ಇವತ್ತು. ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು. ಒಂದು 2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು, ಶೇಂಗಾ ಎಲ್ಲ ಹಾಕಿ ಇದ್ರೊಳಗೆ ಒಂದು ಪೌಡ್ರ್ ಮಿಕ್ಸ್ ಮಾಡ್ತೀನಿ. ಅದು ಯಾವ ಪೌಡ್ರು ಅಂತೀರೇನ್ರಿ? ನುಗ್ಗೆ ಸೊಪ್ಪಿನ ಪೌಡ್ರು. ಅಂದರೆ ತೊಗೊಂಡು ಬಂದಿದ್ದೀರಿ ನಾ ಮೊನ್ನೆ ನುಗ್ಗೆ ಸೊಪ್ಪಿನ ಒಣಗಿಸಿ ಪೌಡ್ರ್ ಮಾಡಿದ್ದು. ಮತ್ತು ಇದು ಆರೋಗ್ಯಕ್ಕೆ ಹೇಳಿ ಮಾಡಿಸಿದ್ದು. ಹಾಗಾಗಿ ಇದನ್ನು ಒಗ್ಗರಣೆ ಒಳಗೆ ಹಾಕಿ ನೋಡ್ರಿ ಒಂದು 5-6 ಸ್ಪೂನ್ನಷ್ಟು ಹಾಕ್ತೀನಿ. ಹಾಕಿ ಎಲ್ಲ ಚೆಂದಾಗಿ ಎಣ್ಣೆ ಒಳಗೆ ಮಿಕ್ಸ್ ಮಾಡಿ ಇದರೊಳಗೆ ಏನದ ನವಣಕ್ಕಿ ಏನು ಮಾಡ್ತೀನಿಲ್ಲ ಅನ್ನ ಅದನ್ನು ಮಿಕ್ಸ್ ಮಾಡಿ ಕಲಿಸ್ಬಿಡ್ತೀನಿ. ಎಷ್ಟು ಟೇಸ್ಟ್ ಆಗ್ತದೆ ಅಂತೀರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಂತೂ ಹಾಕ್ತೀವಿ. ಖಾರ ಪುಡಿ, ಮಸಾಲೆ ಪುಡಿ ಇಷ್ಟು ಹಾಕೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ನೋಡ್ರಿ ಶಾವ್ಗೆ ಪಾಯಸನೂ ರೆಡಿ ಆಯಿತು. ಹಾಗೆ ಒಗ್ಗರಣೆನೂ ರೆಡಿ ಆಯಿತು. ಮೊರಿಂಗಾ ಪೌಡರ್ ರೀ ಅದು, ಮೊರಿಂಗಾ ಲೀವ್ಸ್ ಪೌಡರು. ಇದ್ರೊಳಗೆ ಏನದ ನಾನು ನವಣಕ್ಕಿ ಅನ್ನ ಮಾಡೀನಿಲ್ಲ ಅದನ್ನು ಹಾಕಿ ಕಲಿಸ್ತೀನಿ ರೀ. ಖರೇನೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ರೀ. ನೀವು ಒಂದು ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಯಾಕಂದ್ರೆ ಹುಡುಗರು ಟಿಫನಿಗೆ ಅದು ನಾವು ಹಿಂಗೆ ಮಾಡಿ ಕಟ್ಟಿದ್ವಿ ಅಂದ್ರೆ ಇದು ಎದರ್ದು ಅಂಥೇಳಿ ಗೊತ್ತಸತೆ ಆಗಂಗಿಲ್ಲ ರೀ, ಅಷ್ಟು ಟೇಸ್ಟ್ ಆಗ್ತದೆ ರೀ. ನನ್ನ ಮಕ್ಕಳು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟರು. ಇದನ್ನು ನಾನೇ ಇವತ್ತೇ ಫಸ್ಟ್ ಟೈಮ್ ಮಾಡಿದ್ರಿ. ನಾನು ಇದನ್ನು ಯಾವಾಗೂ ಟ್ರೈ ಮಾಡಿದ್ದಿಲ್ಲ. ನವಣಕ್ಕಿ ಅನ್ನ ನಮ್ಮನೆಯೊಳಗೆ ಯಾವಾಗೂ ಮಾಡ್ತೀವಿ. ಆದರೆ ಇದನ್ನು ಮೊರಿಂಗಾ ಲೀವ್ಸ್ ಪೌಡ್ರ್ ಏನಂತೀವಿ ಅಂದ್ರೆ ನುಗ್ಗೆ ಸೊಪ್ಪಿನ ಪುಡಿ ಅದನ್ನು ಹಾಕಿ ಮಾಡಿದ್ದು ಇವತ್ತು ಫಸ್ಟು. ನೋಡ್ರಿ ಶಾವ್ಗೆ ಪಾಯಸ ಸ್ವಲ್ಪ ಆರಿದ ಮೇಲೆ ಹಾಲು ಹಾಕ್ತೀನಿ. ಹಾಕಿದೆ ಟೇಸ್ಟ್ ಅಂತೂ ಸೂಪರಾಗಿ ಆಗಿರ್ತದೆ. ಬೆಲ್ಲದ್ದು ಪಾಯಸ. ಈಗೇನದ ಒಂದು 2-3 ಹಸಿ ಮೆಣಸಿನ್ಕಾಯಿ ಮತ್ತು ಮನೆ ಒಳಗೆ ಒಂದಿಷ್ಟು ಪುದೀನ ಇತ್ತು. ಅಂದ್ರೆ ಅದು ಸ್ವಲ್ಪ ಒಣಗ್ಲಿಕ್ಕೆ ಬಂದಿತ್ತು. ಮತ್ತು ನಾಳೆ ಅಂದರೆ ಇನ್ನಿಷ್ಟು ಒಣಗ್ತದೆ ಅಂಥೇಳಿ ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡಿ ಇಟ್ಕೊಂಡೆ. ಈಗ ಒಂಚೂರು ಒಗ್ಗರಣೆ ಮಾಡ್ಕೊತೀನಿ. ಒಂದು 2-3 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಎಲ್ಲ ಹಾಕಿ ಅದರೊಳಗೆ 1 ಸೂಡು ಮೆಂತ್ಯ ಸೊಪ್ಪು ಮತ್ತು ಅದರೊಳಗೆ ಏನದ ಪೇಸ್ಟ್ರಿ. ಈಗ ನಾನು ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್ ಮಾಡೀನಿಲ್ಲ ಆ ಪೇಸ್ಟು ಇದ್ರೊಳಗೆ ಹಾಕ್ತೀನಿ. ಮತ್ತು ಇನ್ನೂ ಒಂದು ಇದ್ರೊಳಗೆ ಹೆಸರುಬೇಳೆ, ಒಂದು ಅರ್ಧ ಬಟ್ಲು ಹೆಸರುಬೇಳೆ ಕುದಿಸಿ ಇಟ್ಕೊಂಡೀನಿ. ಆ ಹೆಸರುಬೇಳೆ ತವಿನೂ ಇದ್ರೊಳಗೆ ಆ್ಯಡ್ ಮಾಡಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಏನೇನು ಬೇಕು ಎಲ್ಲನೂ ಹಾಕಿಬಿಡ್ತೀನಿ ರೀ. ಉಪ್ಪು, ಸ್ವಲ್ಪ ಖಾರ ಪುಡಿ ಹಾಕಲಿಲ್ಲ ಅಂದರೂ ನಡೀತದೆ. ಯಾಕಂದರೆ ಇದ್ರೊಳಗೆ ಆಲ್ರೆಡಿ ನಾವು ಪೇಸ್ಟ್ ಮಾಡ್ಕೋಬೇಕಾದ್ರೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಹಾಕಿದ್ದದ. ಅದನ್ನೆಲ್ಲ ನಾನು ಪೇಸ್ಟ್ ಇದ್ರೊಳಗೆ ಹಾಕಿ ಮಸಾಲೆ ಪುಡಿ ಅಂತೂ ಹಾಕ್ತೀನಿ ರೀ. ಯಾಕಂದರೆ ಟೇಸ್ಟ್ ಮಾತ್ರ ಚಲೋ ಬರಬೇಕಲ್ಲ, ಫ್ಲೇವರು ಅಷ್ಟು ಸೂಪರಾಗಿ ಬರ್ತದೆ. ಯಾಕಂದರೆ ಇದ್ರೊಳಗೆ ನಾನು ಪುದೀನಾನು ಹಾಕಿನಿ, ಅದ್ರ ಫ್ಲೇವರು, ಕೊತ್ತಂಬರಿ ಫ್ಲೇವರು ಮತ್ತು ಮಸಾಲೆ ಪುಡಿ 3 ಕುಡಿದ್ರೆ ಅಷ್ಟು ಮಸ್ತ್ ಆಗ್ತದೆ ರೀ. ಟೇಸ್ಟ್ ಅಂತೂ ಭಾಳ ಆಗಿರ್ತದೆ. ನೋಡ್ರಿ ಈಗೆಲ್ಲ ಇದ್ರೊಳಗೆ ಮಸಾಲೆ ಪುಡಿ, ಉಪ್ಪು ಎಲ್ಲ ಹಾಕಿ ಹೆಸರುಬೇಳೆ ತವಿನೂ ಆ್ಯಡ್ ಮಾಡೀನಿ. ಹಾಗೆ ಒಂದು ಸ್ವಲ್ಪ ನವಣಕ್ಕಿ ಅನ್ನನೂ ಹಾಕಿದೆ. ಈಗ ಇಷ್ಟು ಮಿಕ್ಸ್ ಮಾಡಿ ಒಂದು 2-3 ಕುದಿಸಿಬಿಟ್ಟೆ ಅಂದ್ರೆ ಎಷ್ಟು ಟೇಸ್ಟ್ ಆಗ್ತದೆ. ಇದೊಂದು ಹೊಸ ರುಚಿ ರೀ, ಇವತ್ತು ಟ್ರೈ ಮಾಡೀನಿ. ಮತ್ತು ಅದ್ರ ಮೇಲೆ ಕೊತ್ತಂಬರಿ ಹಾಕಿಬಿಡ್ತೀನಿ ಒಂದು ಸ್ವಲ್ಪ. ನೋಡ್ರಿ ಫ್ಲೇವರ್ ಅಂತೂ ಬರ್ಲಿಕ್ಕತ್ತದ, ಅಷ್ಟು ಸೂಪರ್ ಆದ ಫ್ಲೇವರ್ ಬರ್ಲಿಕ್ಕತ್ತದ. ಒಂದು 2 ಸ್ಪೂನು ತುಪ್ಪ ಹಾಕಿ ತೆಗೆದುಬಿಡ್ತೀನಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಖರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿದ್ದು. ನೀವು ನವಣಕ್ಕಿ ಅನ್ನದ್ದು ಇವೆರಡೂ ರೆಸಿಪಿನ ಮಾಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡ್ರಿ ನಮ್ಮ ಮನೆ ಇವತ್ತಿನ ಪೂಜಾ. ಮತ್ತು ನಾಳೆ ರಾಯರ ಸೇವಾ ಯಾವಾಗ ಹಿಡಿಯೋಣ ಅಂತ ಕೇಳಲಿಕ್ಕತ್ತಿದ್ರಿ.
ರಾಯರ ಸೇವಾ ನಾಳೆ ನಾಡ್ದ ಏಕಾದಶಿ ಗುರುವಾರನೇ ಏಕಾದಶಿ ಬಂದದ. ಅದಕ್ಕೆ ದಶಮಿ ತಿಥಿ ನಾಳೆ ಹಿಡಿತಿದ್ರೆ ಹಿಡಿಬೋದು. ಏಕಾದಶಿ ದ್ವಾದಶಿ ದಶಮಿ ಏಕಾದಶಿ ದ್ವಾದಶಿ 3 ದಿವಸ ಆಗ್ತದೆ. ಅದಕ್ಕೆ ನೀವು ಕೇಳಿದ್ರಿ, ಅದ್ರ ಸಲುವಾಗಿ ಈಗ ಹೇಳಿದೆ. ನಾಳೆ ನಾಡ್ದು ಅಚ್ಚಿ ನಾಡ್ದು 3 ದಿವಸ ಸೇವೆಗೆ ಅಗ್ದಿ ಹೇಳಿ ಮಾಡಿಸಿದ್ದು. ನೀವು ಯಾರೋ ಕೇಳಿರಿ, ಮಾಡ್ತಿದ್ರೆ ಮಾಡ್ಬೋದು. ಅದಕ್ಕೆ ನೆನಪಾಯಿತು, ಹೇಳೇನ್ರಿ. ನಮಸ್ಕಾರ.